ಇಂಡಿಯಾ ಕೂಳು ಊರ್ನ ಹಬ್ಬಕ್ ಬರೋಕ್ ಒಂದ್ ಜೊತೆ ಬಟ್ಟೆ ತಕೊಂಡು ಯಾರ್ತವ 500 ರೂಪಾಯಿ ಕಿತ್ಕೊ ಬರ್ತಾರೆ ಅಂತ ತಿಳ್ಕೊಂತಿದೀಯಾ? ಬೆಂಗಳೂರಲ್ಲಿ ಇರೋರ್ಗೆಲ್ಲ ಸ್ವಂತ ಮನೆ ಇಲ್ಲ ಕಣೋ, ಎಲ್ರಿಗೂ ಸೈಟ್ ಇಲ್ಲ, ಉದ್ಯೋಗ ಇಲ್ಲ. ಅಲ್ಲಿ ಸಾಲ ಮಾಡ್ಬಿಟ್ಟು ಇಲ್ಲಿಗೆ ಎದ್ದು ಬಿಡ್ತವೆ, ಇಲ್ಲಿಗ್ ಬಂದ್ ಸಾಲ ಮಾಡ್ಬಿಟ್ಟು ಅಲ್ಲಿಗ್ ಬಂದ್ಬಿಡ್ತವೆ. ಉದಾಹರಣೆ ಕರನನ್ನ ನೋಡ್ಲಿಲ್ವೇ? ಈಗ ಹೆಣ್ ಕಳಕೋರೆ ನಿಮ್ ಮನೇಲಿ ಏನದಪ್ಪ ತೋಟ ಅದೇ ಅಂತಾರ, ಅಯ್ಯೋ ನನ್ ಮಗ್ಳ ನಿಮ್ ಮನೆ ಮೇಲೆ ಗುದ್ಮಟ್ಟದಾಗ ಬರ್ಬೇಕಾ, ನಾ ಹೆಣ್ ಕೊಡಕಿಲ್ಲ ಅಂತಾರೆ. ಯಾಕೆ ಹಿಂಗೆ ನಿಂಗಣ? ಯಾಕಂಗೆ ಅಂತಂದ್ರೆ ನಾನು ಹೇಳ್ತಾ ಇಲ್ವಣ್ಣ, ನಮ್ಮೂರಲ್ಲಿ ಒಂದ್ ಹುಡುಗಿ ಅದೆ, ಸೀರ್ ದುಟ್ಟಿ ಇಲ್ಲಿ ಕುಯ್ಕೊಬಿಟ್ಟದೆ. ನಮ್ಮೂರಲ್ಲೂ 15 ಎಕರೆ ತರಿ ಜಮೀನ್ದಾರ, ಒಬ್ನೇ ಮಗ, 15 ಚದರ ಬಿಲ್ಡಿಂಗ್ ಅದೆ. ಹೋಗು ಕೇಳ್ಕೊ ಬರೋಗು ಅಂತಂದ್ರೆ ಅವ್ರು ಏನಂತಾಳೆ ಗೊತ್ತೇ ಅಕ್ಕ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಾರಂತೆ. ಹೆಣ್ ಮಗವ ಕೊಟ್ಟಿಯವ ಒಂದೂರಲ್ಲಿ ಒಬ್ನೇ ಮಗ 15 ಎಕರೆ ಜಮೀನು ಅಂದ್ರೆ ತಹಸೀಲ್ದಾರ ಕರ್ಕಬಾ ಮಗ ಅಂತಾಳಲ್ರಿ. ತಹಸೀಲ್ದಾರ್ ಕರ್ಕೊ ಆ ಸೀರ್ ದುಟಿಯೊಳಗೆ ಈಗ ಬಂದಾನಕ್ ಬರುದಿಲ್ಲ ಬೆಣ್ಗೆ ಅಂತಾಳೆ. ಅವಳಿಗೂ ತಹಸೀಲ್ದಾರ ಬೇಕು ಅನ್ನೋದಾದ್ರೆ ಹೆಣ್ಣು ಕೆಟ್ಟೋಗಿದ್ದದ ತಲೆ, ಹೆಣ್ಣೋರ್ ಅವಧಿರ್ ಕೆಟ್ಟೋಗಿದ್ದದು. ಏನ್ ಮಾಡೋದು ಈಗ? ಯಾರಿಗೆ ಕೆಟ್ಟಾಗೋ ತಲೆ ಹಂಗಾರ? ಈಗ ಹೆಣ್ಣೋರ್ ಅವಧಿರ್ಗೆ ಕೆಟ್ಟೋಗದೆ. ಇಷ್ಟೆಲ್ಲಾ ಮನಸ್ಸಿನ ವೇದನೆಯ